ಟು ಡೇಲಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ತಲಸರಿ ಆರ್ಚ್ ಡಯಸಿಸ್ ವೆಲ್ಲೇಕನ್ನೂರಲ್ಲಿ ಒಂದು ಚರ್ಚ್ ಇದೆ, ಕ್ರೈಸ್ಟ್ ದ ಕಿಂಗ್ ಚರ್ಚ್. ಅಲ್ಲಿ 12 ವರ್ಷಗಳ ಮುಂಚೆ ನವೆಂಬರ್ 15, 2013ರಲ್ಲಿ ಬಲಿಪೂಜೆ ನಡೆಸುವಾಗ ಅದು ಕ್ರಿಸ್ತ ಪ್ರಸಾದದಲ್ಲಿ ದೇವರ ಮುಖ ಅವರಿಗೆ ಕಂಡಿತು. ಅದು ಏನಾಯಿತು, ಮತ್ತು ಅವರು ವ್ಯಾಟಿಕನ್ಗೆ ಕಳಿಸಿದ್ದಾರೆ ಟೆಸ್ಟಿಂಗ್ಗೋಸ್ಕರ. ಅದೆಲ್ಲ ಆದಮೇಲೆ ಅವರು ಅಪ್ರೂವ್ ಮಾಡಿದ್ದಾರೆ. ಇದು ಭಾರತದ ಮೊದಲನೇ ದೊಡ್ಡ ಯೂಕರಿಸ್ಟಿಕ್ ಮಿರಾಕಲ್ ಅಂತ ಹೇಳಬಹುದು. ಅದಕ್ಕೆ ಅವರು May 31, 2025 ಅದು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ಪವಿತ್ರ ಜಾಗಕ್ಕೆ ಇವತ್ತು ಬಂದಿದ್ದೇನೆ. ತುಂಬ ಖುಷಿ ಆಗ್ತದೆ, ಯಾಕೆಂದರೆ ರೋಮನ್ ಕ್ಯಾಥಲಿಕ್ ಕಮ್ಯುನಿಟಿಗೆ ಇದೊಂದು ಸೆಲೆಬ್ರೇಷನ್ ಮಾಡುವ ನ್ಯೂಸ್ ಅಂತ ಹೇಳ್ಬೋದು. ಅದಕ್ಕೆ ನಾನು ನನ್ನ ಫ್ಯಾಮಿಲಿ ಜೊತೆ ಇವತ್ತು ಇಲ್ಲಿ ಬಂದಿದ್ದೇನೆ. ಬನ್ನಿ ಈಗ ಹೋಗಿ ನೋಡುವ ಚರ್ಚಿನ ಬಗ್ಗೆ ಹಾಗೂ ಮಿರಾಕಲ್, ಯಾವುದದು ಮಿರಾಕಲ್ ಆಗಿದೆಲ್ಲ ಅದು ಸ್ಯಾಕ್ರಿಮೆಂಟ್ಸ ನಾವು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗುವ. ನಾನೀಗ ರೋಡ್ ಕ್ರಾಸ್ ಮಾಡಿ ನಾನೀಗ ಚರ್ಚ್ ಕಡೆ ಹೋಗ್ತಾ ಇದ್ದೇನೆ. ಸೊ ಚರ್ಚ್ಗೆ ಹೋಗಲಿಕ್ಕೆ ಇಲ್ಲಿ ತುಂಬ ಸ್ಟೆಪ್ಸ್ ಕೂಡ ಉಂಟು, ಹಾಗೂ ಇಲ್ಲಿ ತುಂಬ ಬಿಸಿಲು, ಅಂದರೆ ತುಂಬ ಬಿಸಿಲು ಉಂಟು. ಅದಕ್ಕೋಸ್ಕರ ತುಂಬ ಸಾಕಾಗಿ ಹೋಗ್ತದೆ ಹೀಗೆಲ್ಲ ನಡೆಯುವಾಗ. ಬಟ್ ಆನ್ ದ ವೇಲಿ ಹೋಗುವಾಗ ತುಂಬ ಜನರು ಮಂಗಳೂರಿನವರು ಕೂಡ ಅಲ್ಲಿ ಇದ್ದರು. ಅವ್ರು ಕೊಂಕಣಿ ಮಾತಾಡುವಾಗ, ಕನ್ನಡ ಎಲ್ಲ ಮಾತಾಡುವಾಗ ಗೊತ್ತಾಯಿತು. ಬನ್ನಿ ಬೇಗ ಹೋಗುವ, ಲೇಟ್ ಆಯಿತು, ಬಿಸಿಲು ಉಂಟು. ಕ್ರೈಸ್ಟ್ ದ ಕಿಂಗ್ ಚರ್ಚ್, ಅದಕ್ಕೆ ಕ್ರೈಸ್ಟ್ ದ ಕಿಂಗ್ ಅವರ ಸ್ಟ್ಯಾಚು ಕೂಡ ಇಲ್ಲಿ ಉಂಟು ನೋಡಿ. ಇವರೆಲ್ಲರೂ ಮಂಗಳೂರಿನವರು. ಹಾಗೂ ಇಲ್ಲಿ ಚರ್ಚಿಗೆ ಹೋಗಲಿಕ್ಕೆ ನೀವೆಲ್ಲ ಸ್ಟೆಪ್ಸನ್ನು ಕ್ಲೈಮ್ ಮಾಡಬೇಕು. ಈಗ ಅಲ್ಲಿ ಪ್ರೇಯರ್ ಆಗ್ತಾ ಉಂಟು, ಆಲ್ರೆಡಿ ಪ್ರೇಯರ್ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾರೆ. ಹಾಗೂ ಇಲ್ಲಿ ಏನಂದರೆ ಸೀನರಿ ತುಂಬ ಅಂದರೆ ತುಂಬ ಒಳ್ಳೆಯದುಂಟು, ಫ್ಯಾಂಟಾಸ್ಟಿಕ್ ಆಗಿ ಉಂಟು. ನನಗೆ ನಾನು ಎಕ್ಸೈಟೆಡ್ ಆಗಿದ್ದೇನೆ, ಯಾಕೆಂದರೆ ನನಗೆ ಅದು ಪವಿತ್ರ ಯುಕರಿಸ್ಟ್ ಉಂಟಲ್ಲ ಅದು ನೋಡಲಿಕ್ಕೆ ಬೇಕು. ಯಾಕೆಂದರೆ ಇದೆಲ್ಲ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಒಂದು ಹೆಮ್ಮೆ ಆಗುವಂಥ ಒಂದು ದೊಡ್ಡ ಘಟನೆ ಇದು. ಅದಕ್ಕೋಸ್ಕರ me being a Catholic, I'm really very interested to visit and blessed by the Eucharist. ನಮ್ಮ ಕಸಿನ್ಸ್ ಇನ್ನೂ ಬರಲಿಕ್ಕಿದ್ದಾರೆ, ಯಾಕೆಂದರೆ ಗಾಡಿಯೆಲ್ಲ ಪಾರ್ಕ್ ಮಾಡಬೇಕು, ಹಾಗೂ ಮಕ್ಕಳಿದ್ದಾರಲ್ಲ ತುಂಬ ಲೇಟ್ ಆಗ್ತದೆ. ನಾವೀಗ ಚರ್ಚ್ ಒಳಗಡೆ ಹೋಗುವ ಮುಂಚೆ ಜಸ್ಟ್ ಒಂದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಚರ್ಚಿಗೆ ವಿಸಿಟ್ ಎಲ್ಲ ಮಾಡುವ ಅಂತ ನಾವು ಎನಿಸಿದ್ವಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾವು ತುಂಬ ಟ್ರಾವೆಲ್ ಮಾಡಿದ್ವಿ. ನಾವು ಮಕ್ಕಳು ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಅವರಿಗೆ ಕೂಡ ಸ್ವಲ್ಪ ಒಂದು ರಿಲ್ಯಾಕ್ಸಿಂಗ್ ಟೈಮಿಗೆ ನಾವು ಬಿಟ್ಟಿದ್ವಿ. ಯಾಕೆಂದರೆ ಅವ್ರು ಕೂಡ ತುಂಬ ಜರ್ನಿ ಇತ್ತಲ್ಲ, ಅವರಿಗೆ ತುಂಬ ಸಾಕಾಗಿ ಹೋಗಿದೆ ಬಾಬಾ. ಈಗ ಫ್ರೆಶ್ ಅಪ್ ಎಲ್ಲ ಆಯಿತು, ನಾವೀಗ ಚರ್ಚಿಗೆ ಹೋಗ್ತಾ ಇದ್ವಿ. ಫಸ್ಟ್ ಚರ್ಚಿಗೆ ಹೋಗುವಾಗ ನಿಮ್ಮ ಸ್ಯಾಂಡಲ್ಸನ್ನೆಲ್ಲ ನೀವು ಹೊರಗಡೆ ಇಡಬೇಕು, ಯಾಕೆಂದರೆ ಇಟ್ ಈಸ್ ಅ ರಿಯಲಿ ವೆರಿ ಬ್ಲೆಸ್ಡ್ ಪ್ಲೇಸ್. ಇಲ್ಲಿ ತುಂಬ ಜನ ಆಲ್ರೆಡಿ ಲೈನಲ್ಲಿ ನಿಂತಿದ್ರು, ಯಾಕೆಂದರೆ ನಮಗೆ ಗೊತ್ತಾಗಲಿಲ್ಲ. ಪ್ಲಸ್ ನಮಗೆ ಮಲಯಾಳಂ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ಬಟ್ ನಮ್ಮ ಕಸಿನ್ ಇದ್ಲು, ಆ್ಯನ್ಷಲ್ ಇದ್ಲು, ಸೊ ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ಇಲ್ಲಿ ನೋಡುವಾಗ ತುಂಬ ಜನರು ಇಲ್ಲಿ ಲೈನಲ್ಲಿ ನಿಂತಿದ್ದು, ಯಾಕೆಂದರೆ ಅಲ್ಲಿ ಪ್ರೀಸ್ಟ್ ಅವರಿದ್ದಾರಲ್ಲ, ಫಾದರ್ ಅವರು ಬ್ಲೆಸ್ ಮಾಡ್ತಾಯಿದ್ರು, ಪ್ರೇ ಮಾಡ್ತಾಯಿದ್ರು. ಅದಾದಮೇಲೆ ನಿಮಗೆ ಸ್ಯಾಕ್ರಮೆಂಟ್ ಕೂಡ ವಿಸಿಟ್ ಮಾಡ್ಬೋದು ಅಲ್ಲಿಂದ. ಅದಕ್ಕೋಸ್ಕರ ನಾವು ಲೈನಲ್ಲಿ ನಿಂತಿದ್ವಿ. പിതാവേ സ്വസ്തി, കർത്താവ് അങ്ങയോട് കൂടെ സ്ത്രീകളിൽ അനുഗ്രഹിക്കപ്പെട്ടവളാകുന്നു. അങ്ങയുടെ ഉദരത്തിൻ ഫലമായി ഈശോ അനുഗ്രഹിക്കപ്പെട്ടവനാകുന്നു.
ವೆಲೆಕ್ಕನ್ನೂರ್ ಎವ್ಕರಿಸ್ಟಿಕ್ ಮಿರಾಕಲ್ ಅಂದರೆ ಇದರಲ್ಲೇ ಆಗಿತ್ತು. ಸೊ ನಿಮಗೆ ಕಾಣ್ತಾ ಉಂಟಲ್ಲ, ದೇವರ ಮುಖ ಅಲ್ಲಿ ಕ್ಲೀನಾಗಿ ಕಾಣ್ತಾ ಉಂಟು. ತುಂಬ ಖುಷಿ ಆಗ್ತದೆ. ಏನಂದರೆ ನಮ್ಮ ಬಿಲೀಫ್ ಉಂಟಲ್ಲ ದೇವರ ಮೇಲೆ ಇನ್ನೂ ಕೂಡ ಹೆಚ್ಚಾಗ್ತದೆ. ಇನ್ನು ಈಗ ಪೂಜೆ ಈಗ ನಡೀಲಿಕ್ಕೆ ಉಂಟು. ನಾವು ಅದರ ಮುಂಚೆ ಜಸ್ಟ್ ಹೋಗಿ ಬೇರೆ ಕಡೆ ಜಸ್ಟ್ ಒಂದು ವಿಸಿಟ್ ಮಾಡುವ ಅಂತ ಹೊರಗೆ ಬಂದಿದ್ದೇವೆ. ಪ್ರೇ ಎಲ್ಲ ಮಾಡಿ ಆಯಿತು. ಇಲ್ಲಿ ನೋಡುವಾಗ ನೋಡ್ತಿದ್ದೀರಲ್ಲ, ಸೀನರಿ ತುಂಬ ಒಳ್ಳೆಯದುಂಟು. ಕೇರಳ ಹೇಳುವಾಗ ಸೀನರಿ ಹಾಗೂ ಟೂರಿಸ್ಟ್ ಪ್ಲೇಸ್ ಅದೆಲ್ಲ ನಮಗೆ ಮೈಂಡಲ್ಲಿ ರಿಫ್ರೆಶ್ ಆಗ್ತದೆ. ಸೊ ಬನ್ನಿ, ಈಗ ನಾವು ಬೇರೆ ಒಂದು ಕೌಂಟರ್ ಉಂಟಲ್ಲಿ. ಸೊ ಸಪ್ರೇಟಾಗಿ ಒಂದು ಕೌಂಟರ್ ಅವರು ಇಟ್ಟಿದ್ದಾರೆ. ಸೊ ಅಲ್ಲಿ ನಾವು ಹೋಗ್ತೇವೆ. ಹಾಗೂ ಏನೆಲ್ಲ ಪರ್ಚೇಸ್ ಮಾಡ್ಬೋದು, ಯಾವುದೆಲ್ಲ ಯುನೀಕಾದ ಐಟಮ್ಸ್ ಅವರಲ್ಲಿ ಇಟ್ಟಿದ್ದಾರೆ. ನನಗೆ ಯಾವಾಗಲೂ ಯಾವುದೆಲ್ಲ ನಾನು ಪ್ಲೇಸಿಗೆ ನಾನು ವಿಸಿಟ್ ಮಾಡ್ತೇನೆ ಆ ಪ್ಲೇಸಿಂದ ಅಟ್ಲೀಸ್ಟ್ ಒಂದಾದರೂ ಹೋಲಿ ಐಟಮ್ ನಾನು ಪರ್ಚೇಸ್ ಮಾಡಿ ಖಂಡಿತ ಹೋಗ್ತೇನೆ. ಅದಕ್ಕೋಸ್ಕರ ನಾನೀಗ ಈ ಶಾಪಿಗೆ ನಾನೀಗ ಬಂದಿದ್ದೇನೆ. ಇಲ್ಲಿ ನೋಡುವಾಗ ಅವರೆಲ್ಲ ಫ್ರೇಮ್ ಮಾಡಲಿಕ್ಕೆ ಎಲ್ಲ ಪಿಕ್ಚರ್ಸ್ ಎಲ್ಲ ಇಟ್ಟಿದ್ದಾರೆ. ಡಿಫ್ರೆಂಟ್ ರೇಂಜಲ್ಲಿ ಇದೆ. 80 ರುಪೀಸಿಂದ ಸ್ಟಾರ್ಟ್ ಆಗಿ 1000ವರೆಗೆ ಐಟಮ್ಸ್ ಎಲ್ಲ ಅವರು ಇಟ್ಟಿದ್ದಾರೆ. ಸೊ ನಾನು ಪರ್ಚೇಸ್ ಮಾಡಬೇಕು ಇದೊಂದು. ಈಗ ನೋಡುವ ಯಾವುದೆಲ್ಲ ಎಫೋರ್ಡಬಲ್ ಆಗಿ ಉಂಟು. ಹಾಗೂ ಯುಕರಿಸ್ಟ್, ಅದು ದೇವರ ಮುಖ ಅವರು ಕ್ಲೀನಾಗಿ ಇದರಲ್ಲಿ ಫ್ರೇಮಲ್ಲಿ ಅವರು ಹಾಕಿದ್ದಾರೆ. ಇಲ್ಲಿ ಕೀ ಚೈನ್ಸ್ ಉಂಟು ಹಾಗೂ ಪೆಂಡೆಂಟ್ಸ್ ಉಂಟು. ಓಕೆ, ಇದಕ್ಕೆ 60 ರುಪೀಸ್ ಅಂತ ಅವರು ಹೇಳಿದ್ದಾರೆ. ಹಾಗೂ ಪೆಂಡೆಂಟ್ಸ್ ಉಂಟು, ಡಿಫ್ರೆಂಟ್ ಟೈಪ್ಸಲ್ಲಿ ಪೆಂಡೆಂಟ್ಸ್ ಉಂಟು. ರೋಸರಿ ಉಂಟು ಹಾಗೂ ಲ್ಯಾಮಿನೇಟೆಡ್ ಕಾರ್ಡ್ಸ್ ಉಂಟು. ನಾವೀಗ ನೆಕ್ಸ್ಟ್ ಒಂದು ಚರ್ಚಿಗೆ ವಿಸಿಟ್ ಮಾಡ್ತಾ ಇದ್ವಿ. ಅದು ಸೆಂಟ್ ಮೇರಿ ಸೈರೋ ಮಲಬಾರ್ ಚರ್ಚ್, ಅಲಕ್ಕೋಡೆ. ಸೊ ಅಲ್ಲಿ ನಾವು ಹೋಗುವ. ಇಲ್ಲಿಂದ 9 ಕಿಲೋಮೀಟರ್ಸ್ ಇತ್ತು. ಸೊ ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಹೆಸರಿಗಾಗಿ ನಾವು ಹೋಗ್ತೇವೆ. ಸೊ ಬನ್ನಿ. ಅಲ್ಲಿ ಗೊಂಡೆ ಉಂಟು, ಗೊಂಡೆ ಹೂ ಉಂಟು. ಕುಂಡೆ ತುಂಬ ಬಿಸಿಲಿತ್ತು, ತುಂಬ ಸೆಕೆ ಆಗ್ತಾಯಿತ್ತು, ಹಸಿ ಕೂಡ ಆಗ್ತಾಯಿತ್ತು. ಅದಕ್ಕೆ ನಾವು ಆನ್ ದ ವೇಲಿ ಹೋಗುವಾಗ
ಚರ್ಚಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗುವಾಗ ಅಲ್ಲೇ ಮಿಡಲಲ್ಲಿ ಅಂದರೆ 4 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಒಂದು ಹೋಟೆಲ್ ಉಂಟು. ತುಂಬ ಒಳ್ಳೆ ಫುಡ್ ಸಿಗ್ತದೆ ಅಂತ ಹೇಳಿದರೆ ಅದಕ್ಕೆ ನಾವು ಕೇರಳ ಸ್ಪೆಷಲ್ ಕೆಲವು ಐಟಮ್ಸ್ ನಾವು ಆರ್ಡರ್ ಮಾಡಿದ್ವಿ. ನಾನ್ ಹಾಗೂ ಗೀ ರೈಸ್ ಹಾಗೂ ಚಿಕನಿದು ಐಟಮ್ಸ್ ಹಾಗೂ ಬಿರಿಯಾನಿ ಎಲ್ಲ. ನೀವು ಕೂಡ ಆನ್ ದ ವೇಲಿ ಬೇಕಾದರೆ ಈ ಹೋಟೆಲಿಗೆ ನಿಮಗೆ ಬರ್ಬೋದು. ಹಾಗೂ ಅಷ್ಟೇನು ಕಾಸ್ಟ್ಲಿ ಎಂದು ಆಗಲಿಲ್ಲ. 6 ಜನರಿಗೆ 1600 ಓನ್ಲಿ. ಈಗ ಹೋಟೆಲ್ ತುಂಬ ಆಯಿತು, ಫುಲ್ ಆಯಿತು. ಈಗ ನಾವು ಯಾವ ಚರ್ಚಿಗೆ ಹೋಗಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೇವೆ ಅಲ್ಲಿ ನಾವು ಹೋಗುವ ಅದರ ಮುಂಚೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಕಾರಲ್ಲಿ ಕೂತ್ಕೊಂಡು ಲೆಟ್ಸ್ ಗೋಯ್. ಸೊ ಹೊಟ್ಟೆಲ್ಲ ಫುಲ್ ಆಯಿತು. ಈಗ ನಾವೆಲ್ಲ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೇವೆ. ಎಲ್ಲರೂ ಬೇರೆ ಬೇರೆ ಟಾಪಿಕ್ ಮೇಲೆ ಗಾಸಿಪ್ ಮಾಡ್ತಾ ಇದ್ದಾರೆ. ಇಲ್ಲಿ ರೋಡ್ಸ್ ಆಗಿರಲಿ ಹಾಗೂ ಡಿಫ್ರೆಂಟ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗಿರಲಿ ತುಂಬ ಒಳ್ಳೆಯದುಂಟು. ಎಫೋರ್ಡೇಬಲ್ ಆಗಿ ಉಂಟು, ಕಂಫರ್ಟೇಬಲ್ ಆಗಿ ಉಂಟು ಹಾಗೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಕೇರಳಕ್ಕೆ ವಿಸಿಟ್ ಮಾಡ್ತಾ ಇದ್ದೀನಿ. ಬಟ್ ಐ ರಿಯಲಿ ಫೆಲ್ಟ್ ವೆರಿ 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 ಹ್ಯಾಪಿ. ಈಗ ನಾನು ನೆಕ್ಸ್ಟ್ ಯಾವುದು ಚರ್ಚ್ ಹೇಳಿದ್ದಾರೆ, ಸೈರೋ ಮಲಬಾರ್ ಚರ್ಚ್. ಇದೇ ಚರ್ಚು ಹೊರಗಿಂದ ನೋಡುವಾಗ ಇಟ್ ಈಸ್ ರಿಯಲಿ ವೆರಿ ಆಸಮ್. ತುಂಬ ಖುಷಿಯಾಯಿತು. ಅಂದರೆ ನೋಡುವಾಗ ಈ ಟೈಪ್ ಚರ್ಚಸ್ ಕನ್ಸ್ಟ್ರಕ್ಷನ್ ಮ್ಯಾಂಗ್ಳೂರಲ್ಲಿಲ್ಲ. ಸೊ ಕೇರಳದಲ್ಲಿ ಚರ್ಚ್ ಕನ್ಸ್ಟ್ರಕ್ಷನ್ ಆಗಿರಲಿ, ಔಟ್ಸೈಡ್ ಬಿಲ್ಡಿಂಗ್ ಆಗಿರಲಿ ತುಂಬ ಯುನೀಕ್ ಆಗಿ ಉಂಟು. ಡಿಸೈನ್ ಕೂಡ, ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲಿ ತುಂಬ ಉಂಟು. ಆರಾಮ್ಸೆ ನಿಮ್ಮ ಕಾರನ್ನು ಪಾರ್ಕ್ ಮಾಡ್ಬೋದು. ನನಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕೆಂದರೆ ನನಗೆ ಒಳಗಡೆ ನೋಡಲಿಕ್ಕೆ ಬೇಕು ಆ ಚರ್ಚ್ ಹೇಗೆ ಉಂಟು. ಯಾಕೆಂದರೆ ಇಲ್ಲಿ ಡೋಮ್ ಸ್ಟ್ರಕ್ಚರ್ ಕೂಡ ಉಂಟು ಈ ಚರ್ಚಲ್ಲಿ. ನಾವೀಗ ಸೆಂಟ್ ಮೇರಿ ಸೈರೋ ಮಲಬಾರ್ ಚರ್ಚ್ ಅಲಕೋಡೆ ಅಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಚರ್ಚ್ ಎಲ್ಲ ನಿಯರ್ ಬೈ ಉಂಟು. ಸೊ ನೋಡಿ, ಇದು ಸೈರೋ ಮಲಬಾರ್ ಚರ್ಚ್. ಈಗ ಒಳಗಡೆ ಹೋಗಿ ನಾನು ಪ್ರೇ ಮಾಡಿ ಬರ್ತೇನೆ. ಅಲ್ಲಿಂದ ಜಸ್ಟ್ 9 ಕಿಲೋಮೀಟರ್ಸ್. ಬಟ್ ಆನ್ ದ ವೇ 4 ಕಿಲೋಮೀಟರ್ಸಲ್ಲಿ ನಿಮಗೆ ಒಂದು ಹೋಟೆಲ್ ಸಿಗ್ತದೆ. ಅಲ್ಲಿ ಒಂದು ಹೋಗಿ ಊಟ ಮಾಡಿ, ಒಳ್ಳೆದುಂಟು. ಎಂಟ್ರೆನ್ಸ್ ಕ್ಲೋಸ್. ನೀವು ಇಲ್ಲಿ ಬನ್ನಿ, ಅಲ್ಲಿ ಹೋಗುವ, ಕೆನೆ ಹೋಗುವ. ಸೀನರಿ ಕೂಡ ಈ ಸೀನರಿ ಕೂಡ ನನಗೆ ಗೋವಾದಲ್ಲಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಅಲ್ಲಿ ವಿಸಿಟ್ ಮಾಡಿದಾಗೆ ಆಯಿತು. ತುಂಬ ಒಳ್ಳೆದಿತ್ತು, ತುಂಬ ಖುಷಿಯಾಯಿತು. ನಾನೀಗ ಫಸ್ಟ್ ಹೋಗಿ ನಾನು ಪ್ರೇ ಮಾಡ್ತೀನಿ. ಹಾಗೂ ಇಲ್ಲಿ ಪ್ರೇಯರ್ ಹಾಗೂ ರೋಸರಿ ಆಗ್ತಾ ಇತ್ತು ಇಲ್ಲಿ.
ನೀವು ನೋಡ್ತಿದ್ದೀರಲ್ಲ, ಈ ಸ್ಟ್ಯಾಚು ಚರ್ಚಿನ ಹೊರಗಡೆ ಉಂಟು. ಇದು ಸೇಂಟ್ ಮೇರಿ ಚರ್ಚ್ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ದೊಡ್ಡದೊಂದು ಸ್ಟ್ಯಾಚು ಅವರು ಬಿಲ್ಡ್ ಮಾಡಿದ್ದಾರೆ. ತುಂಬ ಒಳ್ಳೆಯದುಂಟು, ಫೋಟೋಸ್ ಕೂಡ ಇಲ್ಲಿ ತೆಗಿಬಹುದು. ಈಗ ನಾನು ನೆಕ್ಸ್ಟ್ ಸ್ಪಾಟಿಗೆ ನಾನೀಗ ಬಂದಿದ್ದೇನೆ. ನಾವೀಗ ಎಲ್ಲಿ ಬಂದಿದ್ದೇವೆ ಗೊತ್ತಾ? ಕಪ್ಪಿಮಲ ವಾಟರ್ ಫಾಲ್ಸ್. ಕಪ್ಪಿಮಲ ವಾಟರ್ ಫಾಲ್ಸ್ಗೆ ಹೋಗಬೇಕಾದ್ರೆ ನಿಮಗೆ ಡೆಡ್ಲಿ ರೋಡ್ ಸಿಗ್ತದೆ, ಅಲ್ಲಿ ನೀವು ಟ್ರಾವೆಲ್ ಮಾಡಿ ಬರಬೇಕು. ಹಾಗೂ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ತುಂಬ ಇದೆ. ಯು ಹ್ಯಾವ್ ಟು ಪೇ 50 rupees ಪರ್ ವೆಹಿಕಲ್. ಅಂದರೆ ಇಲ್ಲಿ ತುಂಬ ವೆಹಿಕಲ್ಸ್ ಬರ್ತಾ ಇರ್ತದೆ, ಅಷ್ಟು ವೆಹಿಕಲ್ಸಲ್ಲಿ ಇತ್ತು. ನಾವು ಹೋಗುವಾಗ ಆಲ್ಮೋಸ್ಟ್ ಹಾಫ್ ದಿ ವೆಹಿಕಲ್ಸ್ ಹ್ಯಾವ್ ಆಲ್ರೆಡಿ ಲೆಫ್ಟ್. ಇಲ್ಲಿ ಕಪಿಮಲ ವಾಟರ್ ಫಾಲ್ಸ್ ಹಾಗೂ ಬೇರೆ ಕಡೆ ವಾಟರ್ ರೆಸಾರ್ಟ್ಸ್ ಉಂಟು, ವಾಟರ್ ಗೇಮ್ಸ್ ಉಂಟು, ಆಲ್ ದೋಸ್ ಏರಿಯಾಸ್ ಆರ್ ದೇರ್. ಇಬ್ಬರು ಮಲಗಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಮಲಗಿದ್ದಾರೆ, ತುಂಬ ಕಷ್ಟ ಆಗ್ತಿದೆ. ಬಟ್ ಸ್ಟಿಲ್ ಐ ಲವ್ ಟು ವಿಸಿಟ್ ವಾಟರ್ ಫಾಲ್ಸ್. ಲೆಟ್ಸ್ ಗೋ. ತುಂಬ ಕಮ್ಮಿ ನಡೀಲಿಕ್ಕೆ ಉಂಟು ಅಂತ ಹೇಳ್ತಿದ್ದಾರೆ. ಕಪಿಮಲ ವಾಟರ್ ಫಾಲ್ಸ್ ತುಂಬ ಹೈಟಿಂದ ನೀರು ಬೀಳ್ತಾ ಉಂಟು. ಸೊ ಎಂಡ್ ಪಾಯಿಂಟ್ ನಾವು ಎಲ್ಲಿ ನಡ್ಕೊಂಡು ಹೋಗ್ತಿದ್ದೀವಲ್ಲ ಅಲ್ಲೇ ಉಂಟು. ಬಟ್ ಅವರು ಏನು ಮಾಡಿದ್ದಾರೆ ಅಂದರೆ, ಅದು ಮೇನ್ ಸೆಂಟರ್ ಸ್ಪಾಟ್ ಉಂಟಲ್ಲ, ಅಲ್ಲಿ ಅವರು ಅದು ಗೇಟ್ ಎಲ್ಲ ಅದೆಲ್ಲ ಟಿಕೆಟ್ಸ್ ಎಲ್ಲ ಅಲ್ಲಿ ಅವರು ಕೌಂಟರ್ಸ್ ಇಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ನಡೀಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ. ಬಟ್ ಬನ್ನಿ ಈಗ ನೋಡುವ. ಬಟ್ ಆನ್ ದ ವೇಲಿ ಹೋಗುವಾಗ ನಿಮಗೆ ಬೇರೆ ಕಡೆ ಅಲ್ಲಿ ಸ್ವಲ್ಪ ಸ್ವಲ್ಪ ವಾಟರ್ ಫಾಲ್ಸ್ ಕೂಡ ಇತ್ತು. ಸೊ ರೇನಿ ಸೀಸನಲ್ಲಿ ತುಂಬ ಒಳ್ಳೆ ಕಾಣ್ತದೆ. ವೆದರ್ ತುಂಬ ಒಳ್ಳೆದುಂಟು. ಇಲ್ಲಿ ತುಂಬ ಕೂಲ್ ಉಂಟು, ಯಾಕೆಂದರೆ ನೀರಿನ ಜಾಗ ಅಲ್ಲ. ಸೊ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಕಡೆ ನೀರು ಉಂಟು. ಹಾಗೂ ಅವರು ಬ್ರಿಡ್ಜ್ ಎಲ್ಲ ಕಟ್ಟಿದ್ದಾರೆ. ಡ್ಯೂರಿಂಗ್ ರೇನಿ ಸೀಸನ್ ಇಟ್ ವಿಲ್ ಬಿ ಫ್ಲಡೆಡ್. ಸೊ ದ್ಯಾಟ್ಸ್ ವೈ. ಸೊ ನಾವು ಲೆಟ್ಸ್ ಗೋ. ಸೊ ದೀಪ್ತಿ ಎಲ್ಲ ಫೋಟೋ ತೆಗಿಲಿಕ್ಕೆಲ್ಲ ರೆಡಿ ಆಗಿದ್ದಾಳೆ ಆಲ್ರೆಡಿ. ಸೊ ಫೋಟೋ ಸ್ಪಾಟ್ ಉಂಟು ಹಾಗೂ ರೆಸ್ಟಿಂಗ್ ಸ್ಪಾಟ್ ಕೂಡ ಉಂಟು. ಫಸ್ಟ್ ಆಫ್ ಆಲ್ ನನಗೆ ತುಂಬ ಸಾಕಾಗ್ತದೆ, ಯಾಕೆಂದರೆ ಮಕ್ಕಳೊಟ್ಟಿಗೆ ಬರಲಿಕ್ಕೆ ಇಟ್ ಈಸ್ ನಾಟ್ ಈಸಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಲಿ ಬನ್ನಿ, ಒಳ್ಳೆ ಸ್ಪಾಟ್ ಇದೆ, ಎಂಜಾಯ್ ಮಾಡಲಿಕ್ಕೆ. ಕಪ್ಪಿಮಲ ವಾಟರ್ ಫಾಲ್ಸ್ಗೆ ಹೋಗಲಿಕ್ಕೆ 20 rupees ಪರ್ ಪರ್ಸನ್ ನಾವಿಲ್ಲಿ ಪೇ ಮಾಡಬೇಕು. ಸೊ ನಾವು 6 ಜನ ಇದ್ವಿ. ಸೊ 120 ನಾವು ಪೇ ಮಾಡಿದ್ವಿ. ಈಗ ಇಲ್ಲಿಂದ ವಾಟರ್ ಫಾಲ್ಸಿಗೆ ಹೋಗಲಿಕ್ಕೆ 250 meters. ಸೊ ಅಲ್ಲಿ ನೋಡ್ತಿದ್ದಾರಲ್ಲ ಹಿಂದೆ, ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿ ನಾವೀಗ ವಾಕ್ ಮಾಡಿ ಇಲ್ಲಿ ಬಂದಿದ್ದೇವೆ. ಈಗ ನಾವು ಕಪ್ಪಿಮಲ ವಾಟರ್ ಫಾಲ್ಸಿಗೆ ಹೋಗ್ತೇವೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ಇದೆಲ್ಲ ಆನ್ ದ ವೇ ಅಲ್ಲಿದೆ. ಎಲ್ಲಿ ಸ್ವಿಂಗ್ ಉಂಟು? ಹಾಂ, ಇಲ್ಲಿ ಸ್ವಿಂಗ್ ಕೂಡ ಉಂಟು. ಫೋಟೋ ಎಲ್ಲ ಕ್ಲಿಕ್ ಮಾಡ್ಬೋದು. ಈಗ ನಾವು ಚರ್ಚಿಗೆ ಹೋಗುವಾಗ ಒಂದು ವೇ ಅಲ್ಲಿ ನಮಗೆ 2 ಚರ್ಚ್ ಸಿಕ್ಕಿತ್ತು. ಅದಾದಮೇಲೆ ವಾಟರ್ ಫಾಲ್ಸಿಗೆ ಬಂದ್ವಿ. ಹಾಗೆ ಬೇರೆ ಬೇರೆ ಸೈಡ್ ಸೀಯಿಂಗ್ ಜಾಗಗಳು ಕೂಡ ಇವೆ, ಹಿಲ್ ಸ್ಟೇಷನ್ಸ್ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಸರ್ತಿ ನೀವು ಫ್ಯಾಮಿಲಿ ಒಟ್ಟಿಗೆ ಬರುವಾಗ ಅಟ್ಲೀಸ್ಟ್ 3 days ನೀವು ಇಲ್ಲಿ ಬನ್ನಿ, ನಿಮ್ಮ ವೆಹಿಕಲಲ್ಲೇ ಬನ್ನಿ. ಆಗ ನಿಮಗೆ ಎಲ್ಲಿ ಬೇಕಾದರೆ ಹೋಗ್ಬೋದು. ತುಂಬ ಖುಷಿಯಾಯಿತು. ಫೋಟೋ ತೆಗಿಬೋದು ಅಲ್ಲಿ ಕೂತ್ಕೊಂಡು. ನಡೀಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. Baby take carers. How is the feeling? How is the feeling? ಆಲ್ರೆಡಿ ವಾಕಿಂಗ್ ಮಾಡಿ ಬಂದ್ವಿ. ಇನ್ನೂ ಕೂಡ ವಾಟರ್ ಫಾಲ್ಸ್ ಕಾಣ್ತಾ ಇಲ್ಲ. ಅದಕ್ಕೆ ನಾವು ರೆಸ್ಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇವೆ. ಮಕ್ಕಳು ಮಲಗಿದ್ದಾರೆ. ಸಾಕಾಗಿ ಹೋಗಿದೆ, ಅದಕ್ಕೆ ಕೂತ್ಕೊಂಡದ್ದು. ಮಕ್ಕಳೊಟ್ಟಿಗೆ ಪ್ಲೀಸ್ ಇಲ್ಲಿ ಬರಬೇಡಿ, ಆಗುದಿಲ್ಲ. ಅವರು 250 meters ಹೇಳಿದರು.
ಇಲ್ಲಿ 500 ಮೀಟರ್ಸ್ ಅಂತ ಆಗ್ತಾ ಉಂಟು. ಸಾಕಾಗಿ ಹೋಗಿದೆ ನೋಡಿ. ಇನ್ನು ಸ್ವಲ್ಪ ಉಂಟು, ಒಂದು 1 ಮಿನಿಟ್ ವಾಕೇಬಲ್ ಡಿಸ್ಟೆನ್ಸ್. ಇದು ಟ್ರೆಕ್ಕಿಂಗ್ ಆಗಿ ಆಗ್ತಾ ಉಂಟು, ಟ್ರೆಕ್ಕಿಂಗ್ ಸ್ಪಾಟ್. ಹಾಂ, ಫೈನಲಿ ರೀಚ್ ಆದ್ವಿ. ನಾನು ಹೇಳಿದರೆ ತುಂಬ ಜನ ಇದ್ದಾರೆ ಇಲ್ಲಿ. ಓ ದೇವಾ, ಫಸ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಫೈನಲಿ ನಾವು ವಾಟರ್ ಫಾಲ್ಸ್ ಕಡೆ ರೀಚ್ ಆಗಿದ್ದೇವೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ಅಲ್ಲಿ ಫುಲ್ ಜನರಿದ್ದರು, ನಮಗೆ ಕಂಫರ್ಟೇಬಲ್ ಆಗಿ ಆಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬಸ್ ನಾವು ಹೋಗುವ ಜಸ್ಟ್ ಒಂದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೇನೆ. ನೀವು ನೆಕ್ಸ್ಟ್ ಟೈಮ್ ಹೋಗುವಾಗ ಬೇಗ ಹೋಗಿ, ಹಾಗೂ ನೀವು ನಿಮ್ಮ ಸ್ವಿಮ್ಮಿಂಗ್ ಸೂಟ್ ಯಾವುದೆಲ್ಲ ಸೂಟ್ ನಿಮಗೆ ಬೇಕಲ್ಲ ಅದೆಲ್ಲ ತೆಕ್ಕೊಂಡು ಹೋಗಿ. ಬಿಕಾಸ್ ಅಲ್ಲಿ ಕೋಲ್ಡ್ ಉಂಟು, ನೀರು ತುಂಬ ಜನ ಬರ್ತಾರೆ, ಹಾಗೂ ನಿಮಗೆ ಕಂಫರ್ಟೇಬ್ಲಿ ಬೇಕಾದರೆ ಬೇಗ ಹೋಗಬೇಕು. ಓಕೆ, ವಾಟರ್ ಫಾಲ್ಸ್ ನೋಡಿ ಬಂದೆವು ನಾವು ಆಟ ಆಡಲಿಕ್ಕೆ. ಅಲ್ಲಿ ಫುಲ್ ಜನರಿದ್ದರು. ನಿಮಗೆ ಆಟ ಆಡಲಿಕ್ಕೆ ಬೇಕಾದರೆ ಬೇಗ ಹೋಗಬೇಕು, ಆಕ್ಯುಪೈ ಮಾಡಬೇಕು ಪ್ಲೇಸ್. ನಾನೊಂದು ವಿಡಿಯೋದಲ್ಲಿ ಎರ್ಮೈ ವಾಟರ್ ಫಾಲ್ಸ್ ಇದು ಒಂದು ಶಾರ್ಟ್ಸ್ ಹಾಕಿದ್ದೇನೆ ಅಲ್ಲ. ಎರ್ಮೈ ವಾಟರ್ ಫಾಲ್ಸ್ ಸ್ವಲ್ಪ ದೊಡ್ಡದಿದೆ ವಿಡ್ತಲ್ಲಿ, ಇದು ಸ್ವಲ್ಪ ಜಾಗ ಕಮ್ಮಿ ಇತ್ತು ಆಟ ಆಡಲಿಕ್ಕೆ, ಬಟ್ ಒಳ್ಳೆದುಂಟು. ರೈನಿ ಸೀಸನಲ್ಲಿ ಬಂದರೆ ಇನ್ನೂ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ಸೊ ತುಂಬ ಸಾಕಾಗಿ ಹೋಯಿತು. ಈಗ ನೋಡಬೇಕು ಇನ್ನು ನೆಕ್ಸ್ಟ್ ಲೊಕೇಶನ್ ಯಾವುದಂತ, ಎಲ್ಲಿ ಹೋಗ್ಬೋದಂತ. ಯಾವ್ದು ಲೊಕೇಶನ್ ನಿಯರ್ ಬೈ ಉಂಟು ಅಲ್ಲಿ ನಾವು ಹೋಗ್ತೇವೆ. ಈಗ ಆಲ್ರೆಡಿ ನಾವೀಗ ಗೇಟ್ ಹತ್ತಿರ ರೀಚ್ ಆಗಿದ್ದೇವೆ. ಎಲ್ಲರೂ ಬರ್ತಾ ಇದ್ದಾರೆ, ನೋಡ್ತಿದ್ದೀರಲ್ಲ. ಹಾಯ್ ಮಾಡಿ, ಹಾಯ್ ಮಾಡಿ. ಹಾಂ, ನೀನು ಆಟ ಆಡಿ ಈಗ. ಹಾಂ, ಸ್ವಿಂಗಲ್ಲಿ ಸಹ ಆಟ ಆಡ್ಬೋದು. ಆ್ಯಂಶನ್ ಫುಲ್ ಬ್ಯುಸಿ ಆಗಿದ್ದಾಳೆ. ಫುಲ್ ಅವಳಿಗೆ ಆಟ ಆಡಲಿಕ್ಕೆ ಆಸೆ ಆಗ್ತುಂಟು, ಹಾಗೂ ಫೋಟೋಸ್ ತೆಗಿಲಿಕ್ಕೆ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಾನು ಅವಳ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತೇನೆ, ಅದಾದಮೇಲೆ ನಾವು ಬೇರೆ ಕಡೆಗೆ ಹೋಗ್ತೇವೆ. ಮೆಲ್ಲ ಮೆಲ್ಲ, ಜಾಗ್ರತೆ. ಸೊ ಇಲ್ಲಿ ಕೂಡ ನಿಮಗೆ ಆಟ ಆಡ್ಬೋದು. ಇಲ್ಲಿ ಕ್ರಾಸ್ ಮಾಡಲಿಕ್ಕೆ ಬ್ರಿಡ್ಜ್ ಉಂಟು, ಇಲ್ಲಿ ಕೂಡ ಆಟ ಆಡ್ಬೋದು. ಮಕ್ಕಳಿಗೆಲ್ಲ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ನೋಡಿ.
ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇತ್ತು, ಅದಕ್ಕೆ ನಾವು ಮಕ್ಕಳನ್ನೆಲ್ಲ ಇಲ್ಲೇ ಕರ್ಕೊಂಡು ಬಂದ್ವಿ ಆಟ ಆಡಲಿಕ್ಕೆ. ಯಾಕೆಂದರೆ ಇಲ್ಲಿ ನೀರು ಕಡಿಮೆ ಉಂಟು ಹಾಗೂ ಅಷ್ಟು ರಿಸ್ಕ್ ಎಂತ ಇಲ್ಲ, ಬಟ್ ಜಾರ್ತಾ ಉಂಟು ಯಾಕೆಂದರೆ ನೀರು ನಿಲ್ತದಲ್ಲ ಅದಕ್ಕೋಸ್ಕರ. ಸೊ ತುಂಬ ಖುಷಿಯಾಯಿತು ಈ ಪ್ಲೇಸಲ್ಲಿ. ಹಾಗೂ ಇದಾದಮೇಲೆ ನಾವು ಬೇರೆ ಪ್ಲೇಸ್ಗೆ ನೋಡ್ತೇವೆ, ಪ್ಲ್ಯಾನ್ ಮಾಡುವ ಅಂತ ಎನಿಸ್ತದೆ. ಬಟ್ ಆಲ್ರೆಡಿ ಈಗ ಲೇಟ್ ಆಗಿದೆ, ನಮಗೆ ರೀಚ್ ಆಗಬೇಕಲ್ಲ, ಮಕ್ಕಳು ಕೂಡ ಇದ್ದಾರೆ. ಮನೆಗೆ ಹಿಂದೆ ಹೋಗ್ತಿದ್ವಿ. ಸೊ ಆನ್ ದ ವೇ ಇಲ್ಲಿ ನಮಗೆ ತುಂಬ ಸೀನರಿ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿತ್ತು. ತುಂಬ ಜನರು ಅಲ್ಲೆಲ್ಲ ಹಾಲ್ಟ್ ಮಾಡಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ಹಾಗೂ ಇಲ್ಲಿ ಕಂಪೇರ್ ಮಾಡಿದರೆ ಕೇರಳ ಇಸ್ ಆಲ್ಸೋ ನೈಸ್. ಸೂಪರ್ ಹ್ಯಾಪಿ ದ್ಯಾಟ್ ನೆಕ್ಸ್ಟ್ ಟೈಮ್ ನಾವು ಬರುವಾಗ ಸರಿಯಾಗಿ ಪ್ಲ್ಯಾನ್ ಮಾಡಿ ಬರ್ಬೋದು. ಒಂದು 3 days ಬಂದು ತುಂಬ ಪ್ಲೇಸಸ್ ಇದೆ ಇಲ್ಲಿ, ತುಂಬ ಚರ್ಚಸ್ಗಳಿವೆ. ಸೊ ಅದೆಲ್ಲ ವಿಸಿಟ್ ಮಾಡ್ಬೋದು ಆರಾಮದಲ್ಲಿ. 1 day ಬಂದರೆ ಸ್ವಲ್ಪ ಬೇಗ ಬೇಗ ಆಗ್ತದೆ, ಸರಿಯಾಗಿ ಟೈಮ್ ಸಿಗೋದಿಲ್ಲ ನಮಗೆ. ಆನ್ ದ ವೇಲಿ ಇನ್ನೊಂದು ಚರ್ಚ್ ಸಿಕ್ತು, ಬಟ್ ಒಳಗೆ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಆಲ್ರೆಡಿ ಇದು ಪೂಜೆ ನಡೀತಾ ಇತ್ತು, ಅದು ಸರಿಯಾಗೋದಿಲ್ಲ ಸೆಂಟ್ರಿಗೆ ಮೊದಲು ಹೋಗಿ ಎಲ್ಲ ಕ್ಲಿಕ್ ಮಾಡಲಿಕ್ಕೆ. ಸೊ ಇದು ಇನ್ಫೆನ್ಸ್ ಜೀಸಸ್ ಚರ್ಚ್. ಇದು ಕೂಡ ಚರ್ಚ್ ತುಂಬ ಒಳ್ಳೆಯದಿತ್ತು. ಸ್ಟ್ರಕ್ಚರ್ ಈಚ್ ಚರ್ಚ್ದು ಸ್ಟ್ರಕ್ಚರ್ ಆಗಿರಲಿ, ಅದರ ಪೇಂಟಿಂಗ್ಸ್ ಆಗಿರಲಿ ಎಲ್ಲ ಡಿಫ್ರೆಂಟ್ ಇತ್ತು. ಸೇಮ್ ಕೈಂಡ್ದು ಚರ್ಚ್ ಸ್ಟ್ರಕ್ಚರಲ್ಲಿ ಇರಲಿಲ್ಲ. ಸೊ ಅದೊಂದು ಖುಷಿ ಆಯಿತು. ಹಾಗಲ್ಲಿ ಮಲಯಾಳಮಲ್ಲಿ ಚರ್ಚ್ ಇದು ಪೂಜೆ ಆಗ್ತಾಯಿತ್ತು, ನಮಗೆ ಅರ್ಥ ಆಗೋದಿಲ್ಲ. ಬಟ್ ಸ್ಟಿಲ್ ದೆನ್ ವಿ ರೆಸ್ಪೆಕ್ಟೆಡ್. ಅದಕ್ಕೋಸ್ಕರ ನಾವು ಜಸ್ಟ್ ಹೊರಗಿಂದ ಜಸ್ಟ್ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ, ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಈಗ ನಾವು ಮನೆಗೆ ಹೋಗ್ತಿದ್ದೇವೆ. ನೋಡಿ ಗೈಸ್, ರೋಡ್ ನೋಡಿ ಹೇಗೆ ಉಂಟು. ನಮ್ಮ ಮಂಗಳೂರಲ್ಲಿ ಹೀಗೆ ಉಂಟಾ? ಮಂಗಳೂರಲ್ಲಿ ರೋಡ್ ಒಳ್ಳೆಗಿಂತ ಗುಂಡಿಯೇ ಜಾಸ್ತಿ ಉಂಟು. ಎಲ್ಲಿ ರೋಡ್ ಒಳ್ಳೆ ಉಂಟಂತ ತೋರಿಸಿ ನಮ್ಗೆ. ಇಲ್ಲಿ ಒಂದು ಗುಂಡಿ ಸಹ ಕಾಣುದಿಲ್ಲ. ಮಂಗಳೂರಲ್ಲಿ ಒಂದು ಒಳ್ಳೆ ರೋಡ್ ಇರುವುದೇ ಕಾಣುದಿಲ್ಲ. ದುಬೈ ಮತ್ತು ಕೇರಳಕ್ಕೆ ಡಿಫ್ರೆನ್ಸೇ ಇಲ್ಲ, ಎಷ್ಟು ಒಳ್ಳೆ ಉಂಟು ರೋಡ್. ಒಂದು ಗುಂಡಿ ಇಲ್ಲ. ಗುಂಡಿ ನಾವು ಅಗಿಬೇಕಿಲ್ಲ. ಭಾರಿ ಸೂಪರ್. ಮಂಗಳೂರಲ್ಲಿ ಎಲ್ಲ ಬಂದವರೆಲ್ಲ ಅಗೆದುಕೊಂಡು ಹೋಗುದು. ಮಂಗಳೂರಲ್ಲಿ ಗುಂಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡು ಲೈಕ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಸೊ ನಿಮಗೆ ಬೇರೆ ಬೇರೆ ಈವೆಂಟ್ಸ್ ಆಗಿರಲಿ, ಗ್ಯಾದರಿಂಗ್ಸ್ ಆಗಿರಲಿ, ವ್ಲಾಗ್ಸ್ ಆಗಿರಲಿ, ನಿಮಗೆ ಬೇಕಾದರೆ ನೋಡಲಿಕ್ಕೆ ಬೇಕಾದರೆ ಪ್ಲೀಸ್ ಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.